ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಕೈಲಿರೋದು ಲೇಖಕಿ ಉಷಾ ರವಿಯವರ ಆತ್ಮಾನುಸಂಧಾನ ಕಾದಂಬರಿ ಬಗ್ಗೆ ವಿಲಿಯಂ ಮಡಿಕೇರಿಯವರು ಬರೆದ ಒಂದು ವಿಮರ್ಶೆ. ಕಾದಂಬರಿಗಳನ್ನ ಅಷ್ಟಾಗಿ ಇಷ್ಟಪಡದ ಒಬ್ಬ ವಿಮರ್ಶಕರನ್ನ ಈ ಪುಸ್ತಕ ಹೇಗೆ ಸೆಳೆಯಿತು, ಅದರ ವಿಶೇಷತೆ ಏನು ಅಂತ ನೋಡೋಣ. ಹೌದು, ಇದು ಉಷಾ ರವಿಯವರ 2ನೇ ಕಾದಂಬರಿ ಅಲ್ವಾ? ಹೌದು. ಅವರ ಮೊದಲನೇ ಕೃತಿ ಅಂತರಪಟ ಕೂಡ ಗಮನ ಸೆಳೆದಿತ್ತು. ಆದರೆ ಈ ವಿಮರ್ಶೆ ಪ್ರಕಾರ ಆತ್ಮಾನುಸಂಧಾನ ಏನಿದೆಯಲ್ಲ, ಇದು ಬರೀ ಒಂದು ಲವ್ ಸ್ಟೋರಿ ಅಲ್ಲ. ಓ. ಅದಕ್ಕೂ ಮೀರಿದ ಒಂದು ಅನುಭವವನ್ನ ಕೊಡುತ್ತೆ ಅಂತೆ. ವಿಮರ್ಶಕರ ಹೇಳೋದು, ತಮಗೆ ಆಕ್ಚುಲಿ ಕಾದಂಬರಿ ಓದೋ ಅಭ್ಯಾಸವೇ ಇಲ್ವಂತೆ. ಹೌದಾ? ಹೌದು. ಆದ್ರೂ ಈ ಪುಸ್ತಕ ಮತ್ತೆ ಮತ್ತೆ ಓದಬೇಕು ಅನ್ನಿಸ್ತು ಅಂತ ಹೇಳಿರೋದು ಅದು ನಿಜಕ್ಕೂ ಕುತೂಹಲಕಾರಿ. ಹಾಗಾದ್ರೆ ಅಷ್ಟು ಡೀಪ್ ಆಗಿ ತಟ್ಟಿದ ಅಂಶ ಯಾವುದು? ಅವರು ದೇಹಭಾವದ ಪ್ರೀತಿಯಲ್ಲ, ಆತ್ಮಭಾವದ ಕಥೆ ಅಂತೆಲ್ಲ ಹೇಳ್ತಾರಲ್ಲ, ಅಂದ್ರೆ ಏನು? ಇಲ್ಲಿ ವಿಮರ್ಶಕರು ಗುರ್ತಿಸೋದು ಒಂದು ಬೇರೆನೇ ಆಯಾಮವನ್ನ. ಪ್ರೀತಿ ಅನ್ನೋದು ಬರೀ ಹೇಳೋದು ಶಾರೀರಿಕ ಆಕರ್ಷಣೆಗೆ ನಿಲ್ಲಲ್ಲ. ಸರಿ. ಅದು ಆತ್ಮಗಳ ನಡುವಿನ ಒಂದು ಅನಂತವಾದ, ಬಹುಶಃ ದೈವಿಕ ಅನ್ನೋ ಹಾಗೆ ಒಂದು ಸಂಬಂಧ ಅಂತ ಕಾದಂಬರಿ ತೋರಿಸುತ್ತೆ. ಸಾವು ಇಲ್ಲಿ ಒಂದು ಎಂಡ್ ಅಲ್ಲ, ಬದ್ಲಿಗೆ ಆತ್ಮಗಳ ನಡುವಿನ ನಿಜವಾದ ಪ್ರೀತಿಯ ಆರಂಭ ಅನ್ನೋ ಥೀಮ್ ಇದೆಯಲ್ಲ, ಅದು ವಿಮರ್ಶಕರಿಗೆ ತುಂಬಾ ಇಷ್ಟ ಆಗಿದೆ. ಓ, ಇಂಟ್ರೆಸ್ಟಿಂಗ್. ಅದಕ್ಕೆ ಅವರು ಓದಿ ಮುಗಿಸಿದಾಗ ಇದು ಅಂತ್ಯವಲ್ಲ, ಆರಂಭ ಅಂತ ಅನ್ನಿಸ್ತು ಅಂತ. ಇದು ನಿಜಕ್ಕೂ ಆಳವಾದ ಯೋಚನೆ. ಹಾಗಾದ್ರೆ ಕಥೆಯ ಮುಖ್ಯ ಅಂಶ ಏನು? ಒಬ್ಬ ಅಜ್ಞಾತ ಕವಿ, ಆತನ ಕವನಗಳು, ಅವನನ್ನ ಹುಡುಕೋ 2 ಮನಸ್ಸುಗಳು, ಇದು ಹೇಗೊಂದು ಕಥೆಯಾಗುತ್ತೆ? ಹೌದು, ಕಥೆನೇ ಒಂದ್ ರೀತಿ ಹುಡುಕಾಟದ ತರಹ ಇದೆ. ಒಬ್ಬ ಅನಾಮಿಕ ಕವಿ, ಅವನ ಕವನಗಳು, ಆಮೇಲೆ ಆ ಕವಿಯನ್ನ ಹುಡುಕೊಂಡು ಹೋಗೋ 2 ವ್ಯಕ್ತಿಗಳು, ಇವರ ನಡುವೆ ಒಂದು ಹೇಳೋಕ್ಕಾಗದ ಒಂದು ಬಾಂಡಿಂಗ್ ಬೆಳೆಯುತ್ತೆ. ಈ ಹುಡುಕಾಟವೇ ಕಥೆಯ ಜೀವಾಳ. ವಿಮರ್ಶಕರ ಪ್ರಕಾರ ಕಾದಂಬರಿಯ ನಿಜವಾದ ಹೀರೋ ಯಾರು ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ಓದುಗರನ್ನ ಕೊನೆವರೆಗೂ ಕಾಡುತ್ತೆ. ಇದು ಲೇಖಕಿಯ ನಿರೂಪಣಾ ಶೈಲಿಯ ಪ್ಲಸ್ ಪಾಯಿಂಟ್ ಅಂತಾನು ಹೇಳ್ಬೋದು. ಬರವಣಿಗೆ ಶೈಲಿ ಬಗ್ಗೆ ವಿಮರ್ಶಕರು ತುಂಬಾ ಒಳ್ಳೆ ಮಾತಾಡಿದ್ದಾರೆ. ಅಂದ್ರೆ ಸೋಷಿಯಲ್ ವ್ಯಾಲ್ಯೂಸ್ನ ನೇರವಾಗಿ ಹೇಳದೆ ಪಾತ್ರಗಳ ಮೂಲಕನೇ ತಂದಿದ್ದಾರೆ ಅಂತ. ಅದು ಹೇಗೆ? ಹೌದು, ಅದು ಬಹಳ ಮುಖ್ಯವಾದ ಪಾಯಿಂಟ್. ಅಂದ್ರೆ ಎಲ್ಲೂ ಓವರ್ ಆಗಿ ಅಥವಾ ಏನೋ ಕಾಮ ಪ್ರಚೋದಕವಾಗಿ ಅಥವಾ ಜಾತೀಯತೆ ಈ ತರಹದ ವಿಷಯಗಳಿಗೆ ಹೋಗದೆ ತುಂಬಾ ಗಂಭೀರವಾದ ವಿಚಾರಗಳನ್ನ ಬಹಳ ಸಂಯಮದಿಂದ ಹೇಳಿದ್ದಾರೆ. ಸಂಯಮದಿಂದ, ಹೌದು. ಸಿಂಪಲ್ ಆಗಿ ನಿರೂಪಿಸಿದ್ದಾರೆ. ಪಾತ್ರಗಳ ಮಾತುಕತೆ ಇದೆಯಲ್ಲ, ತುಂಬಾ ನ್ಯಾಚುರಲ್ ಆಗಿದೆ. ಈವನ್ ನೆಗೆಟಿವ್ ಶೇಡ್ ಇರೋ ಪಾತ್ರಗಳನ್ನ ತೋರಿಸುವಾಗಲೂ ಲೇಖಕಿ ಒಂದು ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಅದು ಅವರ ಬರವಣಿಗೆಯ ಮೆಚೂರಿಟಿನ ತೋರಿಸುತ್ತೆ. ಲೇಖಕಿಯ ಸೈಕಾಲಜಿ ಬ್ಯಾಕ್ಗ್ರೌಂಡ್ ಬಗ್ಗೆನೂ ಹೇಳಿದ್ದಾರೆ ವಿಮರ್ಶಕರು. ಅದು ಪಾತ್ರಗಳನ್ನ ಕಟ್ಕೊಡೋದ್ರಲ್ಲಿ ಹೆಲ್ಪ್ ಆಗಿದೆಯಾ? ಖಂಡಿತವಾಗಿಯೂ. ಪಾತ್ರಗಳ ಮಾನಸಿಕ ಸ್ಥಿತಿ, ಅವರ ಒಳಗಿನ ಗೊಂದಲಗಳು, ಸಂಘರ್ಷಗಳು ಇವೆಲ್ಲ ಕಟ್ಕೊಡುವಲ್ಲಿ ಲೇಖಕಿಯ ಮನೋವಿಜ್ಞಾನದ ತಿಳುವಳಿಕೆ ಹೆಲ್ಪ್ ಆಗಿದೆಯಂತ ವಿಮರ್ಶಕರು ಅಂದ್ಕೊಂಡಿದ್ದಾರೆ. ಇದರಿಂದ ಪಾತ್ರಗಳು ಕೇವಲ ಕ್ಯಾರೆಕ್ಟರ್ ಆಗಿ ಉಳಿದೆ ಹೆಚ್ಚು ರಿಯಲ್ ಆಗಿ, ಆಳವಾಗಿ ಕಾಣಿಸ್ತವೆ. ಅದು ಕೇವಲ ಘಟನೆಗಳ ಸರಮಾಲೆ ಅಲ್ಲ, ಪಾತ್ರಗಳ ಮನಸ್ಸಿನ ಆಳಕ್ಕೆ ಇಳಿಯೋ ಪ್ರಯತ್ನ ಕಾಣುತ್ತೆ. ವಿಮರ್ಶಕರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಓದಿದಾಗ ನನಗೂ ಆಶ್ಚರ್ಯ ಆಯಿತು. ಅಮೆರಿಕಾ ಫಿಲ್ಮ್ನ ಹಾಡು ಯಾವುದು? 100 ಜನ್ಮಕ್ಕೂ 100 ಜನ್ಮಕ್ಕೂ. ಹೌದು. ಆ ಹಾಡು ಕೇಳ್ತಾ ಓದುವಾಗ ಕಥೆನೇ ತಮ್ಮದೇ ಅನ್ನೋಷ್ಟು ಹತ್ತರಾಗಿ ಒಂದು 3D ಸಿನಿಮಾ ನೋಡಿದ ಹಾಗೆ ಆಯ್ತಂತೆ. ಹೌದು ಹೌದು. ಅಷ್ಟೇ ಅಲ್ಲ, ಅವರಿಗೆ ಆಪರೇಷನ್ ಆಗಿತ್ತಂತೆ, ಆಮೇಲೆ ರಿಕವರ್ ಆಗೋಕೆ ಈ ಪುಸ್ತಕ ಹೆಲ್ಪ್ ಮಾಡಿದೆ ಅನ್ನೋದು ನಿಜಕ್ಕೂ ಗ್ರೇಟ್ ಅಲ್ವಾ? ಹೌದು, ಆ ಭಾಗ ಬಹಳ ಪ್ರಾಮಾಣಿಕವಾಗಿದೆ. ಒಂದು ಪುಸ್ತಕ ಓದುಗರ ಮೇಲೆ ಎಷ್ಟು ಡೀಪ್ ಆಗಿ ಪ್ರಭಾವ ಬೀರಬಹುದು ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ವಿಮರ್ಶಕರು ಒಂದು ಹೋಲಿಕೆ ಕೊಡ್ತಾರೆ, ಪುಸ್ತಕ ಒಂದು ಸೂಜಿಗಲ್ಲಿನ ತರಹ ಅಂತ. ಅದು ಎಲ್ಲರನ್ನೂ ಸೆಳೆಯಲ್ಲ, ಆದ್ರೆ ಯಾರು ಗ್ರಹಿಸೋಕೆ ರೆಡಿ ಇರ್ತಾರೋ, ಅಹಂ ಇಲ್ಲದ ಮನಸ್ಸುಗಳು, ಅವರನ್ನ ಮಾತ್ರ ತೀವ್ರವಾಗಿ ಅಟ್ರಾಕ್ಟ್ ಮಾಡುತ್ತೆ. ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್. ಕಥೆಯ ಟ್ವಿಸ್ಟ್ಗಳಿದೆಯಲ್ಲ, ಓದುಗರ ಊಹೆಗಳನ್ನ ಮೀರಿ ಹೋಗುತ್ತೆ. ಖುಷಿ, ದುಃಖ ಎಲ್ಲ ಫೀಲಿಂಗ್ಸ್ನೂ ತರುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ವಿಮರ್ಶೆಯ ಮೂಲಕ ಆತ್ಮಾನುಸಂಧಾನ ಕಾದಂಬರಿಯ ಯಾವ ಅಂಶಗಳನ್ನ ನಾವು ಹೈಲೈಟ್ ಮಾಡಬಹುದು? ಮುಖ್ಯವಾಗಿ ಇದು ಆತ್ಮಗಳ ನಡುವಿನ ಒಂದು ಡೀಪ್ ಆದ, ಬಹುಶಃ ಡಿವೈನ್ ಎನ್ನಬಹುದಾದ ಒಂದು ಸಂಬಂಧವನ್ನ ತುಂಬಾ ಚೆನ್ನಾಗಿ ತೋರಿಸೋ ಕೃತಿ. ಸರಿ. ಎರಡನೇದಾಗಿ, ಲೇಖಕಿಯ ಬರವಣಿಗೆ ಶೈಲಿ ಮೆಚ್ಯೂರ್ಡ್ ಆಗಿದೆ, ಪಾತ್ರ ಚಿತ್ರಣದಲ್ಲಿ ಸೂಕ್ಷ್ಮತೆ ಇದೆ
ಮತ್ತು ಸಾಮಾಜಿಕ ಮೌಲ್ಯಗಳನ್ನ ಅಬ್ಬರವಿಲ್ಲದೆ ಹೇಳೋ ರೀತಿ ಇದು ಗಮನ ಸೆಳೆಯುತ್ತೆ. ಖಂಡಿತ. ಮೂರನೇದಾಗಿ, ಓದುಗರನ್ನ ಇಮೋಷನಲಿ ಕನೆಕ್ಟ್ ಮಾಡಿ ಅವರದೇ ಅನುಭವ ಅನ್ನೋ ಹಾಗೆ ಮಾಡೋ ಕೆಪಾಸಿಟಿ ಈ ಪುಸ್ತಕಕ್ಕಿದೆ. ಅದರ ಜೊತೆಗೆ ಇದರ ಕಥೆ ಇದೆಯಲ್ಲ, ಸಿನಿಮಾಗೆ ಹೇಳಿ ಮಾಡಿಸಿದ ಹಾಗಿದೆ ಅನ್ನೋ ಸೂಚನೆಯನ್ನು ವಿಮರ್ಶಕರು ಕೊಟ್ಟಿದ್ದಾರೆ. ಸಿನಿಮಾಗೂ ಬರ್ಬೋದಾ? ಹೌದು, ಆ ಸಾಧ್ಯತೆಯನ್ನು ಹೇಳಿದ್ದಾರೆ. ಕೊನೆಯಲ್ಲಿ ವಿಮರ್ಶಕರು ಒಂದು ಪ್ರಶ್ನೆ ಕೇಳಿದ್ದಾರೆ, ಕಥೆಯ ಕೊನೆಯಲ್ಲಿ ಆತ್ಮಾನುಸಂಧಾನದ ಮತ್ತೊಂದು ಭಾಗ ಬರೆಯೋ ಸಾಧ್ಯತೆ ಇದೆಯಾ ಅಂತ. ಇದು ನಮಗೂ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಹೌದು, ಅದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ದೇಹದಿಂದ ಆತ್ಮದ ಕಡೆಗಿನ ಈ ಜರ್ನಿ ಇಲ್ಲಿಗೆ ಮುಗಿಯುತ್ತಾ, ಅಥವಾ ಇದಕ್ಕೆ ಇನ್ನೊಂದು ಚಾಪ್ಟರ್ ಇದೆಯಾ? ಒಂದು ವೇಳೆ ಮುಂದುವರಿದರೆ ಆ ಆತ್ಮಗಳ ಪ್ರಯಾಣದ ಮುಂದಿನ ರೂಪ ಹೇಗಿರಬಹುದು? ಇದ್ರ ಬಗ್ಗೆ ಖಂಡಿತ ಓದುಗರು ಯೋಚಿಸಬಹುದು.